ತಪಸ್ಸು ಕಾಲದ 2ನೆಯ ಮಂಗಳವಾರ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸೊದೋಮಿನ ಅಧಿಪತಿಗಳಂತಿರುವವರೇ, ಸರ್ವೇಶ್ವರ ಸ್ವಾಮಿಯ ಮಾತನ್ನು ಕೇಳಿರಿ. ಗೋಮರದ ಪ್ರಜೆಗಳನ್ನು ಹೋಲುವವರೇ, ನಮ್ಮ ದೇವರ ಉಪದೇಶಕ್ಕೆ ಕಿವಿಗೊಡಿ. ತೊಳೆದುಕೊಳ್ಳಿರಿ, ನಿಮ್ಮನ್ನೇ ಶುದ್ಧ ಮಾಡಿಕೊಳ್ಳಿರಿ. ಕಣ್ಣಿಗೆ ಕಟ್ಟಿದಂತಿರುವ ನಿಮ್ಮ ದುಷ್ಕೃತ್ಯಗಳು ನೀಗಿ ಹೋಗಲಿ. ಕೇಡನ್ನು ಬಿಟ್ಟು ಒಳಿತನ್ನು ಕೈಗೊಳ್ಳಿರಿ. ನ್ಯಾಯ ನೀತಿಗಳಲ್ಲಿ ನಿರತರಾಗಿರಿ. ಹಿಂಸಾತ್ಮಕರನ್ನು ತಿದ್ದಿ ಸರಿಪಡಿಸಿರಿ. ಅನಾಥರಿಗೆ ನ್ಯಾಯ ದೊರಕಿಸಿರಿ. ವಿಧವೆಯರ ಪರವಾಗಿ ವಾದಿಸಿರಿ. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಬನ್ನಿರಿ, ಈಗ ವಾದಿಸೋಣ. ನಿಮ್ಮ ಪಾಪಗಳು ಕಡುಗೆಂಪಾಗಿದರೂ ಹಿಮದಂತೆ ಬಿಳುಪಾಗುವು, ರಕ್ತಗೆಂಪಾಗಿದರೂ ಉಣ್ಣೆಯಂತೆ ಬೆಳ್ಳಗಾಗುವು. ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡಿನ ಸತ್ಫಲವನ್ನು ಸವಿಯುವಿರಿ. ಇದಕ್ಕೊಪ್ಪದೆ ಪ್ರತಿಭಟಿಸಿದೇ ಆದರೆ ಸಾವಿಗೆ ತುತ್ತಾಗುವಿರಿ. ಸ್ವಾಮಿಯಾದ ನಾನೇ ಇದನ್ನು ನುಡಿದಿದ್ದೇನೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ನಿನ್ನ ಬಲಿಯರ್ಪಣೆಯನ್ನು ನಾ ತಪ್ಪೆಣಿಸುತ್ತಿಲ್ಲ. ನಿನ್ನ ಮುಂದಿವೆ ಸತತ ನಿನ್ನ ದಹನ ಬಲಿಗಳೆಲ್ಲ. ನಾ ಕೋರುವುದು ನಿನ್ನ ಮನೆಯ ಓರಿಗಳನ್ನಲ್ಲ, ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ. ಶ್ಲೋಕ. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೆಂತು? ನನ್ನ ನಿಬಂಧನೆಗಳ ನೀವು ಜಪಿಸುವುದೆಂತು? ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡುತ್ತೀರಿ. ನನ್ನ ತಿದ್ದುಪಾಟುಗಳನ್ನು ನೀವು ಧಿಕ್ಕರಿಸುತ್ತೀರಿ. ಶ್ಲೋಕ. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ನಾವಿದನ್ನೆಲ್ಲ ಮಾಡಿದರೂ ನಾ ಮೌನಿ ಎನ್ನುವಿರಾ? ನಾ ಕೂಡ ನಿಮ್ಮಂಥವನು ಎಂದುಕೊಂಡೀರಾ? ಧನ್ಯವಾದದ ಬಲಿಯನ್ನರ್ಪಿಸುವವನೇ ನನಗೆ ಸನ್ಮಾನಿತನು. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ಶ್ಲೋಕ. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನ್ನು. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ. ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಜನಸಮೂಹವನ್ನು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಇಂತೆಂದರು. ಧರ್ಮಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಸ್ಥಾನದಲ್ಲಿದ್ದಾರೆ. ಆದುದರಿಂದ ಅವರು ನಿಮಗೆ ಉಪದೇಶಿಸುವುದನ್ನೆಲ್ಲ ಆಲಿಸಿರಿ ಹಾಗೂ ಪಾಲಿಸಿರಿ. ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿ, ಏಕೆಂದರೆ ಅವರು ನುಡಿದಂತೆ ನಡೆಯುವುದಿಲ್ಲ. ಭಾರವಾದ ಹಾಗೂ ಹೊರಲಾಗದ ಹೊರೆಗಳನ್ನು ಕಟ್ಟಿ ಮಾನವರ ಹೆಗಲ ಮೇಲೆ ಹೇರುತ್ತಾರೆ. ತಾವಾದರೂ ಅವನ್ನು ಕಿರುಬೆರಳಿನಿಂದಲೂ ಮುಟ್ಟಲೊಲ್ಲರು. ತಾವು ಕೈಗೊಳ್ಳುವ ಕಾರ್ಯಗಳನ್ನೆಲ್ಲ ಜನರು ನೋಡಲೆಂದೇ ಮಾಡುತ್ತಾರೆ. ತಮ್ಮ ಧಾರ್ಮಿಕ ಹಣೆಪಟ್ಟಿಗಳನ್ನು ಅಗಲ ಮಾಡಿಕೊಳ್ಳುತ್ತಾರೆ. ಮೇಲಂಗಿಯ ಗೊಂಡೆಗಳನ್ನು ಉದ್ದುದ್ದ ಮಾಡಿಕೊಳ್ಳುತ್ತಾರೆ. ಔತಣ ಕೂಟಗಳಲ್ಲಿ ಶ್ರೇಷ್ಠ ಸ್ಥಾನಮಾನಗಳನ್ನು, ಪ್ರಾರ್ಥನಾ ಮಂದಿರಗಳಲ್ಲಿ ಉನ್ನತ ಆಸನಗಳನ್ನು, ಪೇಟೆ ಬೀದಿಗಳಲ್ಲಿ ವಂದನೋಪಚಾರಗಳನ್ನು ಅವರು ಅಪೇಕ್ಷಿಸುತ್ತಾರೆ. ಅದು ಮಾತ್ರವಲ್ಲ, ಗುರುವೇ ಎಂದು ಕರೆಸಿಕೊಳ್ಳಲು ಇಚ್ಛಿಸುತ್ತಾರೆ. ಹಾಗೆ ಕರೆಸಿಕೊಳ್ಳುವುದು ನಿಮಗೆ ಬೇಡ. ನಿಮಗಿರುವ ಗುರು ಒಬ್ಬರೇ ಮತ್ತು ನೀವೆಲ್ಲರೂ ಸಹೋದರರು. ಇಹದಲ್ಲಿ ನೀವು ಯಾರನ್ನು ಪಿತನೇ ಎಂದು ಸಂಬೋಧಿಸಬೇಡಿ, ಏಕೆಂದರೆ ನಿಮ್ಮ ಪಿತ ಒಬ್ಬರೇ, ಅವರು ಸ್ವರ್ಗದಲ್ಲಿದ್ದಾರೆ. ಒಡೆಯ ಎಂದು ಕರೆಯಿಸಿಕೊಳ್ಳಬೇಡಿ, ಏಕೆಂದರೆ ನಿಮಗಿರುವ ಒಡೆಯ ಒಬ್ಬನೇ, ಆತನೇ ಕ್ರಿಸ್ತ. ನಿಮ್ಮಲ್ಲಿ ಶ್ರೇಷ್ಠನು ಯಾರೋ ಅವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವ ಪ್ರತಿಯೊಬ್ಬನನ್ನು ದೇವರು ಕೆಳಗಿಳಿಸುವರು. ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಹರಿದಿದೆ ಜೀವನ, ಹೊಸ ಸ್ಫೂರ್ತಿ ತುಂಬಿದ ದಿನ. ಹೊಮ್ಮಿ ಹರಿದಿದೆ ಜೀವನ, ಹೊಸ ಸ್ಫೂರ್ತಿ ತುಂಬಿದ ದಿನ. ಸಂತೋಷ ನನ್ನಲ್ಲಿ, ಉಲ್ಲಾಸ ಮನದಲ್ಲಿ, ಸಂತೋಷ ನನ್ನಲ್ಲಿ, ಉಲ್ಲಾಸ ಮನದಲ್ಲಿ. ನನ್ನ ನಡೆಸುವ ದೇವನೇ, ನನ್ನ ನಡೆಸುವ ದೇವನೇ. ಒಮ್ಮೆ ಹರಿದಿದೆ ಜೀವನ, ಹೊಸ ಸ್ಫೂರ್ತಿ ತುಂಬಿದ ದಿನ. ಒಮ್ಮೆ ಹರಿದಿದೆ ಜೀವನ. ಬಾಳಿನ ಚಿಲುಮೆಯು, ಬದುಕಿನ ಸಾರದ ಒಲುಮೆಯು. ಯೇಸುವು ಬಾಳಿನ ಚಿಲುಮೆಯು, ಬದುಕಿನ ಸಾರದ ಒಲುಮೆಯು. ಹೂವಾಯಿತು ನನ್ನ ಬಾಳು ಪಾವನ, ಹಾಡಾಯಿತು ಹೃದಯದಲ್ಲಿ ಈ ದಿನ. ಹೂವಾಯಿತು ನನ್ನ ಬಾಳು ಪಾವನ, ಹಾಡಾಯಿತು ಹೃದಯದಲ್ಲಿ ಈ ದಿನ. ಒಮ್ಮೆ ಹರಿದಿದೆ ಜೀವನ, ಹೊಸ ಸ್ಫೂರ್ತಿ ತುಂಬಿದ ದಿನ. ಒಮ್ಮೆ ಹರಿದಿದೆ ಜೀವನ, ಹೊಸ ಸ್ಫೂರ್ತಿ ತುಂಬಿದ ದಿನ. ಸಂತೋಷ ನನ್ನಲ್ಲಿ, ಉಲ್ಲಾಸ ಮನದಲ್ಲಿ, ಸಂತೋಷ ನನ್ನಲ್ಲಿ, ಉಲ್ಲಾಸ ಮನದಲ್ಲಿ. ನನ್ನ ನಡೆಸುವ ದೇವನೇ, ನನ್ನ ನಡೆಸುವ ದೇವನೇ. ಒಮ್ಮೆ ಹರಿದಿದೆ ಜೀವನ, ಹೊಸ ಸ್ಫೂರ್ತಿ ತುಂಬಿದ ದಿನ. ಒಮ್ಮೆ ಹರಿದಿದೆ ಜೀವನ. ಸಂತೋಷವು ಬದುಕಿಗೆ ಬಂದಿಹ ಯೇಸುವು. ಎಲ್ಲೂ ಕಾಣದ ಸಂತೋಷವು ಬದುಕಿಗೆ ಬಂದಿಹ ಯೇಸುವು. ಹೃದಯದಲ್ಲಿ ಅರಿಯಲೇಸು ಶಕ್ತಿಯು, ನಮ್ಮಲ್ಲಿ ಉರಿವ ದೈವ ಭಕ್ತಿಯು. ಹೃದಯದಲ್ಲಿ ಅರಿಯಲೇಸು ಶಕ್ತಿಯು, ನಮ್ಮಲ್ಲಿ ಉರಿವ ದೈವ ಭಕ್ತಿಯು. ಒಮ್ಮೆ ಹರಿದಿದೆ ಜೀವನ, ಹೊಸ ಸ್ಫೂರ್ತಿ ತುಂಬಿದ ದಿನ. ಒಮ್ಮೆ ಹರಿದಿದೆ ಜೀವನ, ಹೊಸ ಸ್ಫೂರ್ತಿ ತುಂಬಿದ ದಿನ. ಸಂತೋಷ ನನ್ನಲ್ಲಿ, ಉಲ್ಲಾಸ ಮನದಲ್ಲಿ, ಸಂತೋಷ ನನ್ನಲ್ಲಿ, ಉಲ್ಲಾಸ ಮನದಲ್ಲಿ. ನನ್ನ ನಡೆಸುವ ದೇವನೇ, ನನ್ನ ನಡೆಸುವ ದೇವನೇ. ಒಮ್ಮೆ ಹರಿದಿದೆ ಜೀವನ, ಹೊಸ ಸ್ಫೂರ್ತಿ ತುಂಬಿದ ದಿನ. ಒಮ್ಮೆ ಹರಿದಿದೆ ಜೀವನ. ಪ್ರಭು ಯೇಸು ಇನ್ನೊಮ್ಮೆ ಬರುವ, ಮಾನವನಿ ಯಾರೆಂದು ಕೇಳುವ. ನಿನ್ನನ್ನು ನಾನರಿಯೇನುವ, ಹೋಗೆಂದು ಕದ ಹಾಕಿ ನಡೆವ. ಪ್ರಭು ಯೇಸು ಇನ್ನೊಮ್ಮೆ ಬರುವ, ಮಾನವನಿ
ಮಾನವನಿ ಯಾರೆಂದು ಕೇಳ್ವಾ. ನಿನಗಾಗಿ ನಾನು ನರನಾಗಿ ಬಂದು ನಿನ್ನೊಡನೆ ನಾನೊಂದು ಬೆರೆತೆ. ಶುಭವಾರ್ತೆ ಕೇಳು ಪರಸೇವೆ ಮಾಡು ಎಂದಾಗ ನೀ ಎನ್ನ ತೊರೆದೆ. ಏತಕ್ಕೆ ಓ ಮಾನವ ಮನ ತಿರುಗಿ ಅವನನ್ನು ಸೇರು. ಇದು ಏತಕ್ಕೆ ಓ ಮಾನವ ಮನ ತಿರುಗಿ ಅವನನ್ನು ಸೇರು. ಮನನೊಂದು ಬಂದ ದಯ ಕೇಳಿ ನಿಂತ ಸೋದರನ ನೀ ಹೇಗೆ ಕಾಣೆ. ನನ್ನನ್ನು ಭಜಿಸಿ ಪರರನ್ನು ತ್ಯಜಿಸಿ ಪರವನ್ನು ನೀ ಹೇಗೆ ಪಡೆವೆ. ಇದು ಏತಕ್ಕೆ ಓ ಮಾನವ ಮನ ತಿರುಗಿ ಅವನನ್ನು ಸೇರು. ಇದು ಏತಕ್ಕೆ ಓ ಮಾನವ ಮನ ತಿರುಗಿ ಅವನನ್ನು ಸೇರು. ಪ್ರಭು ಯೇಸು ಇನ್ನೊಮ್ಮೆ ಬರುವ ಮಾನವನಿ ಯಾರೆಂದು ಕೇಳುವ. ನಿನ್ನನ್ನು ನಾನರಿಯೆ ಎನ್ನುವ ಹೋಗೆಂದು ಕದ ಹಾಕಿ ನಡೆವ. ಇದು ಏತಕ್ಕೆ ಓ ಮಾನವ ಮನ ತಿರುಗಿ ಅವನನ್ನು ಸೇರು. ಇದು ಏತಕ್ಕೆ ಓ ಮಾನವ ಮನ ತಿರುಗಿ ಅವನನ್ನು ಸೇರು. ಪ್ರಭು ಯೇಸು ಇನ್ನೊಮ್ಮೆ ಬರುವ ಮಾನವನಿ ಯಾರೆಂದು ಕೇಳುವ. ನಿನ್ನ ದನಿಯು ನನ್ನ ಕರೆದಿದೆ, ನಿನ್ನ ನುಡಿಯು ನನ್ನ ನಡೆಸಿದೆ, ನಿನ್ನ ಒಲವು ನನ್ನ ಬೆಳೆಸಿದೆ. ನನ್ನ ತನುವು ಮನವು ನಿನ್ನದೇ, ನಿನ್ನ ದನಿಯು ನನ್ನ ಕರೆದಿದೆ, ನಿನ್ನ ನುಡಿಯು ನನ್ನ ನಡೆಸಿದೆ, ನಿನ್ನ ಒಲವು ನನ್ನ ಬೆಳೆಸಿದೆ. ನನ್ನ ತನುವು ಮನವು ನಿನ್ನದೇ, ನಿನ್ನ ದನಿಯು ನನ್ನ ಕರೆದಿದೆ.
ಕರೆದಿದೆ. ನಿನ್ನ ನುಡಿಯು ನನ್ನ ನಡೆಸಿದೆ, ನಿನ್ನ ಒಲವು ನನ್ನ ಬೆಳೆಸಿದೆ. ನನ್ನ ತನುವು ಮನವು ನಿನ್ನದೇ. ನನ್ನ ಹರಸು ನನ್ನ ದೇವನೇ, ನಿನ್ನ ದನಿಯು ನನ್ನ ಕರೆದಿದೆ.